ಹಾಯ್ ಗಾಯ್ಸ್, ವೆಲ್ಕಮ್ ಟು ಕನ್ನಡಕಿ. ಈ ವಿಡಿಯೋನಾಗ ನಾವು ಎನ್ಕ್ಯಾಪ್ಸುಲೇಷನ್ ಅಂದ್ರೆ ಎಕ್ಸಾಕ್ಟ್ಲಿ ಏನಂತ ತಿಳ್ಕೊಳ್ಳೋಣ. ನೀವು ಎನ್ಕ್ಯಾಪ್ಸುಲೇಷನ್ ಅಂದ್ರೆ ಭಾಳ ಅಂದ್ರೆ ಪ್ರೈವೇಟ್ ಪಬ್ಲಿಕ್ ಪ್ರೊಟೆಕ್ಟೆಡ್ ಹಾಕಿ ಇನ್ಸ್ಟೆನ್ಸ್ ವೇರಿಯೇಬಲ್ಸನ್ನು ಯೂಸ್ ಮಾಡಿಬಿಟ್ರೆ ಎನ್ಕ್ಯಾಪ್ಸುಲೇಷನ್ ಅಂತ ತಿಳ್ಕೊಂಡಿರಿ. ಅಂದರೆ ಹೈಡಿಂಗ್ ಡೇಟಾ ವಿತ್ ಎಕ್ಸ್ಪೋಸಿಂಗ್ ದಿ ಬಿಹೇವಿಯರ್ ಅಂತ ನೀವು ಡೆಫಿನೇಷನ್ ನೋಡಿರ್ತೀರಿ. ಅದು ಹೆಂಗೆ ಎಕ್ಸಾಕ್ಟ್ಲಿ ವರ್ಕ್ ಆಕೈತೆ ಅಂತ ಹೇಳ್ತಾನೆ ಈ ವಿಡಿಯೋನಾಗ. ಎನ್ಕ್ಯಾಪ್ಸುಲೇಷನ್ ಅಂದ್ರೆ ಎಕ್ಸೆಸ್ ಮಾಡಿಫೈಯರ್ಸ್ ಇಂತನ ಇನಿಷಿಯಲೈಸ್ ಮಾಡೋದು ವೇರಿಯೇಬಲ್ಸ್. ಆಮೇಲೆ ಈ ವೇರಿಯೇಬಲ್ಸ್ದ ಬಿಹೇವಿಯರ್ ಅಂದ್ರೆ ಅದ್ರದ್ದು ಆ್ಯಕ್ಸಸ್ಸನ್ನು ಕಂಟ್ರೋಲ್ ಮಾಡೋದು, ಅದಕ್ಕನ ಎನ್ಕ್ಯಾಪ್ಸುಲೇಷನ್ ಅಂತೇವೆ ನಾವು. ಇದೇನು ಬ್ಯಾಲ್ ಅಂತೇಳಿ ಒಂದು ಇಂಟ್ ವೇರಿಯೇಬಲ್ ಕೊಟ್ಟನಲ್ಲ, ನಾನು ಇನ್ಸ್ಟೆನ್ಸ್ ವೇರಿಯೇಬಲ್ ಇಂಟ್ ಡೇಟಾ ಟೈಪದ್ದು, ಅದ್ರದ್ದು ಆ್ಯಕ್ಸಸ್ ಹೆಂಗೆ ಕಂಟ್ರೋಲ್ ಮಾಡ್ತೇವೆ ನಾವು ಈ ಪರ್ಟಿಕ್ಯುಲರ್ ಕ್ಲಾಸ್ನಾಗ ಅನ್ನೋದು ಎನ್ಕ್ಯಾಪ್ಸುಲೇಷನ್. ಈ ಎಕ್ಸಾಂಪಲ್ನಾಗ ನಾನು ಹೇಳ್ತೇನೆ ನಿಮ್ಗೆ. ಅಕಸ್ಮಾತ್ ಇದು ಬ್ಯಾಲೆನ್ಸ್ ಪಬ್ಲಿಕ್ ಅಂತ ಇದ್ದಿದ್ರೆ ಇದನ್ನು ನಾವು ಎಲ್ಲಾದರೂ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಂಡು ಆ ಬ್ಯಾಲೆನ್ಸನ್ನು ಇನಿಷಿಯಲೈಸ್ ಮಾಡ್ಬೋದು, ಡಿಕ್ಲೇರ್ ಮಾಡ್ಬೋದು. ಈಗ ಈ ಬ್ಯಾಲೆನ್ಸ್ ಪಬ್ಲಿಕ್ ಇದ್ದಿತ್ತಂದ್ರೆ ಈ ಬ್ಯಾಲೆನ್ಸನ್ನು ನಾನು -100 ಅಂತ ಕೊಟ್ಬಿಟ್ಟಿದ್ದೆ ಅಂದರೆ ಈ ಬ್ಯಾಲೆನ್ಸ್ ನೆಗೆಟಿವ್ ಹೋಗ್ಬಿಡ್ತಿತ್ತು. ಈಗ ರಿಯಲ್ ವರ್ಲ್ಡ್ ಸಿನಾರಿಯೋ ಒಳಗೆ ಬ್ಯಾಲೆನ್ಸ್ ನೆಗೆಟಿವ್ ಹೋದರೆ ಅದು ಕರೆಕ್ಟ್ ಅಲ್ಲ. ಅದಕ್ಕೆ ಏನು ಮಾಡೋದಂದ್ರೆ ಈ ಬ್ಯಾಲೆನ್ಸನ್ನು ಪ್ರೈವೇಟ್ ಮಾಡ್ತೇನೆ, ಅಂದರೆ ಡೈರೆಕ್ಟ್ ಆ್ಯಕ್ಸಸ್ ಸಿಗಬಾರ್ದಂತೆ ಪ್ರೈವೇಟ್ ಮಾಡಿ ಇದ್ರದ್ದು ಏನಾರು ಮ್ಯಾನ್ಯುಪ್ಯುಲೇಷನ್ ಇದ್ದರೆ ಇದ್ರದ್ದು ಬಿಹೇವಿಯರ್ ನಾವು ಕಂಟ್ರೋಲ್ ಮಾಡ್ಬೇಕಂದ್ರೆ ಪಬ್ಲಿಕ್ ಮೆಥಡ್ಸ್ ಇಂತ ಕಂಟ್ರೋಲ್ ಮಾಡ್ತೀವಿ ನಾವು. ಇಲ್ಲಿ ನೋಡ್ಬೋದು ನೀವು, ಡೆಪಾಸಿಟ್ ಅಂತ ಒಂದು ಅಮೌಂಟ್ ಪ್ಯಾರಾಮೀಟರ್ಲಿ ಒಂದು ಮೆಥಡ್ ಮಾಡೀನಿ. ಆ ಅಮೌಂಟ್ ಗ್ರೇಟರ್ ಇದ್ರೆ ಅಷ್ಟು ಬ್ಯಾಲೆನ್ಸಿಗೆ ಅಮೌಂಟ್ ಪ್ಲಸ್ ಆಗಿ ಆ್ಯಡ್ ಆಗಿ ಜಮಾ ಆಗ್ಬೇಕು. ಅಕಸ್ಮಾತ್ ಇಲ್ಲ ಅಂದ್ರೆ ಇಲ್ಲಿಗಲ್ ಆರ್ಗ್ಯುಮೆಂಟ್ ಎಕ್ಸೆಪ್ಷನ್ ಥ್ರೋ ಮಾಡ್ಬೇಕು. ಈಗ ಇಲ್ಲಿ ನಾನು ಡೆಪಾಸಿಟ್ -100, ಈ ಡೆಪಾಸಿಟಿಗೆ -100 ಕೊಟ್ಟೆ ಅಂದರೆ ಅದಿಲ್ಲಿ ಅಮೌಂಟ್ ಗ್ರೇಟರ್ ದೆನ್ 0 ನೋಡಿ ಇಲ್ಲಿ ಚೆಕ್ ಮಾಡಿ ಇಲ್ಲಿಗಲ್ ಎಕ್ಸೆಪ್ಷನ್ ಕೊಡ್ತೈತೆ. ಅಂದ್ರೆ ಇದು ಇನ್ವ್ಯಾಲಿಡ್ ಸ್ಟೇಟಿಗೆ ಹೋಗೋಕೆ ಸಾಧ್ಯನೇ ಇಲ್ಲ. ಎವ್ರಿ ಟೈಮ್ ಪಾಸಿಟಿವ್ ಇರ್ತೈತೆ ಬ್ಯಾಲೆನ್ಸ್. ಇದು ಎನ್ಕ್ಯಾಪ್ಸುಲೇಷನಿಂದ ಮೇನ್ ಐಡಿಯಾ. ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋರಿ. ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಸರ್ಚ್ ಮಾಡಿ ಕರೆಕ್ಟಾಗಿ ಅರ್ಥ ಮಾಡ್ಕೋರಿ, ತಲೆ ಇಟ್ಕೋರಿ. ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್.